ಮೋದಿ ಮಾನವ್ ಮಂತ್ರ ಚಾಟ್ ಜಿಪಿಟಿ ಯುಗಕ್ಕೆ ಬಂತು ಬ್ರೇಕ್. ಮನುಷ್ಯನೇ ಬಾಸ್ ಎಂದ ಪ್ರಧಾನಿ ಮೋದಿ. ಎಐ ಸಮಾವೇಶದಲ್ಲಿ ಮಾನವ್ ಮಂತ್ರವನ್ನು ಪ್ರಧಾನಿ ನರೇಂದ್ರ ಮೋದಿ ಜಪಿಸಿದ್ದಾರೆ. ದೆಹಲಿಯ ಎಐ ಶೃಂಗಸಭೆಯಲ್ಲಿ ಮಾನವ್ ವಿಷನ್ ಅನಾವರಣಗೊಂಡಿದೆ. ಎಐ ಮನುಷ್ಯನಿಗೆ ಪರ್ಯಾಯವಲ್ಲ, ಮನುಷ್ಯನೇ ಎಐಗೆ ಕಂಟ್ರೋಲರ್ ಅಂತ ಹೇಳಿದ್ದು, ಮಾನವ ಕೇವಲ ಡೇಟಾ ಪಾಯಿಂಟ್ ಆಗಬಾರದು ಅಂತ ಮೋದಿ ಖಡಕ್ ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಏನಿದು ಮಾನವ್ ಎಐ? ಲೋಕದ ಹೊಸ ಡಿಕ್ಷನರಿ ಬಿಚ್ಚಿಟ್ಟಿರುವಂಥದ್ದು ಪ್ರಧಾನಿ. ಎಂ ಅಂದ್ರೆ ಮೌಲ್ಯ, ಎಐಗೆ ಬೇಕು ನೈತಿಕತೆಯ ಮಾರ್ಗಸೂಚಿ. ಎ ಅಂದ್ರೆ ಆಡಳಿತ, ಎಐ ಮೇಲೆ ಇರಲಿ ಪಾರದರ್ಶಕ ನಿಯಮಗಳ ಹದ್ದಿನ ಕಣ್ಣು. ಎನ್ ಅಂದ್ರೆ ರಾಷ್ಟ್ರೀಯತೆ, ನಿಮ್ಮ ಡೇಟಾ ಮೇಲೆ ನಿಮಗೇ ಇರಲಿ ಸಾರ್ವಭೌಮ ಹಕ್ಕು. ಎ ಅಂದ್ರೆ ಲಭ್ಯತೆ, ಎಐ ಯಾರದೂ ಒಬ್ಬರ ಸೊತ್ತಾಗಬಾರದು, ಎಲ್ರಿಗೂ ಸಿಗುವಂತಾಗಬೇಕು. ಇನ್ನು ವಿ ಅಂದ್ರೆ ಕಾನೂನುಬದ್ಧ ಎಐ ತಂತ್ರಜ್ಞಾನ ಇರಲಿ ನಿರಂತರವಾಗಿ ಅಂತ. ಉದ್ಯೋಗ ಹೋಗಲ್ಲ, ಬದಲಿಗೆ ಮನುಷ್ಯನ ಕೆಲಸ ಸುಲಭವಾಗುತ್ತೆ. ಇದು ಪ್ರಧಾನಿ ನರೇಂದ್ರ ಮೋದಿಯವರ ಭರವಸೆಯ ಮಾತುಗಳು. ಮಾನವ್ ಅನ್ನೋದಕ್ಕೆ ಅವರು ಫುಲ್ ಫಾರ್ಮ್ ಏನು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇಲ್ಲಿ ಮಕ್ಕಳ ಸುರಕ್ಷತೆ ಫಸ್ಟ್ ಅಂತ ಹೇಳಿದ್ದಾರೆ. ಜಗತ್ತಿಗೆ ದಾರಿದೀಪವಾಗಲಿದೆ ಭಾರತದ ಈ ಮಾನವ್ ಚೌಕಟ್ಟು. ಮೋದಿ ಮಾನವ್ ಮಂತ್ರ, ಇದು ಪ್ರಧಾನಿ ನರೇಂದ್ರ ಮೋದಿಯವರ ಮಾನವ್ ಮಂತ್ರ. ಎಐ ಸಮಾವೇಶದಲ್ಲಿ ಅವರು ಮಾತಾಡಿದ್ದಾರೆ. ಮನುಷ್ಯರು ಸಾಮಾನ್ಯವಾಗಿ ಜೀವನದಲ್ಲಿ ಅನುಸರಿಸುವಂಥ ಮಾನವ್ ಮಂತ್ರವನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಐ ತಂತ್ರಜ್ಞಾನದಲ್ಲೂ ಬಳಸಿದರೆ ಪರಿಕಲ್ಪನೆಯನ್ನು ಪ್ರಧಾನಿ ಮೋದಿ ಮಂಡಿಸಿದರು. ದೆಹಲಿಯಲ್ಲಿ ನಡೀತಾ ಇರುವಂಥ ಎಐ ಇಂಪ್ಯಾಕ್ಟ್ ಸಮಾವೇಶದಲ್ಲಿ ಇವತ್ತು ಪ್ರಧಾನಿಯವರು ಭಾಷಣ ಮಾಡ್ತಾಯಿದ್ರು. ಮಾನವ ನೈತಿಕ ಮತ್ತು ನೈತಿಕ ವ್ಯವಸ್ಥೆ, ಹಾಗೆಯೇ ಜವಾಬ್ದಾರಿಯುತ ಆಡಳಿತ, ರಾಷ್ಟ್ರೀಯ ಸಾರ್ವಭೌಮತ್ವ, ಅದರ ಜೊತೆಗೆ ವಿಶೇಷವಾಗಿ ದತ್ತಾಂಶದ ಹಕ್ಕು, ಪ್ರವೇಶಿಸಬಹುದಾದ ಮತ್ತು ಅಂತರ್ಗತ ತಂತ್ರಜ್ಞಾನ, ಹಾಗೂ ಮಾನ್ಯ ಮತ್ತು ಕಾನೂನುಬದ್ಧ ವ್ಯವಸ್ಥೆಗಳನ್ನು ಪಾಲಿಸಬೇಕು ಅಂತ ಹೇಳಿದ್ದಾರೆ. ಇದು ಮುಂಬರುವ ದಿನಗಳಲ್ಲಿ ಎಐ ಮಂತ್ರವನ್ನು ಈಗೇನು ಪ್ರಧಾನಿ ನರೇಂದ್ರ ಮೋದಿಯವರು ಜಪಿಸ್ತಾ ಇದ್ದಾರೆ, ಇದು ಖಂಡಿತವಾಗಿಯೂ ಉದ್ಯೋಗ ಸೃಷ್ಟಿಗೂ ಕಾರಣವಾಗುತ್ತೆ, ಮನುಷ್ಯನ ಕೆಲಸವನ್ನೂ ಸುಲಭಗೊಳಿಸುತ್ತೆ ಅನ್ನುವಂಥದ್ದನ್ನು ಹೇಳಿದ್ದು. ಆದರೆ ಮಕ್ಕಳ ಸುರಕ್ಷತೆ ಫಸ್ಟ್, ಎಐ ಇರಲಿ ಮಕ್ಕಳ ಪಾಲಿಗೆ ರಕ್ಷಾ ಕವಚವಾಗಿ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಜಗತ್ತಿಗೆ ದಾರಿದೀಪವಾಗಲಿದೆ ಭಾರತದ ಈ ಮಾನವ ಚೌಕಟ್ಟು ಅಂತ ಅಭಿಪ್ರಾಯಪಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಚಾಟ್ ಜಿಪಿಟಿ ಯುಗಕ್ಕೆ ಬಂತು ಬ್ರೇಕ್, ಮನುಷ್ಯನೇ ಬಾಸ್ ಅಂತ ಪ್ರಧಾನಿ ನರೇಂದ್ರ ಮೋದಿಯವರು ಈ ಸಂದರ್ಭದಲ್ಲಿ ಬಣ್ಣಿಸಿದ್ದಾರೆ. ದೆಹಲಿಯ ಎಐ ಶೃಂಗಸಭೆಯಲ್ಲಿ ಮಾನವ್ ವಿಷನ್ ಅನಾವರಣಗೊಳಿಸಲಾಗಿದೆ. ಎಐ ಮನುಷ್ಯನಿಗೆ ಪರ್ಯಾಯವಲ್ಲ, ಮನುಷ್ಯನೇ ಎಐಗೆ ಕಂಟ್ರೋಲರ್ ಅಂತ ಅಭಿಪ್ರಾಯಪಟ್ಟಿದ್ದು, ಮಾನವ ಕೇವಲ ಡೇಟಾ ಪಾಯಿಂಟ್ ಆಗಬಾರದು ಅಂತ ಮೋದಿ ಖಡಕ್ ಸಂದೇಶವನ್ನು ರವಾನಿಸಿದ್ದು. ಹಾಗಾದರೆ ಮಾನವನ ವ್ಯಾಖ್ಯಾನ ಮಾಡಿದ್ದಾರೆ ಪ್ರಧಾನಿಯವರು. ಎಂ ಅಂದರೆ ಮೌಲ್ಯ, ಎಐಗೆ ಬೇಕು ನೈತಿಕತೆಯ ಮಾರ್ಗಸೂಚಿ. ಇನ್ನು ಎ ಅಂದರೆ ಆಡಳಿತ, ಎಐ ಮೇಲೆ ಇರಲಿ ಪಾರದರ್ಶಕ ನಿಯಮಗಳ ಹದ್ದಿನ ಕಣ್ಣು. ಇನ್ನು ಎನ್ ಅಂದರೆ ರಾಷ್ಟ್ರೀಯತೆ, ನಿಮ್ಮ ಡೇಟಾ ಮೇಲೆ ನಿಮಗೇ ಇರಲಿ ಸಾರ್ವಭೌಮತ್ವ ಅಂತ. ಎ ಅಂದರೆ ಲಭ್ಯತೆ, ಎಐ ಯಾರದೋ ಒಬ್ಬರ ಸೊತ್ತಾಗಬಾರದು, ಇದು ಎಲ್ರಿಗೂ ಸಿಗುವಂತಾಗಬೇಕು. ಹಾಗೆ ವಿ ಅಂದರೆ ಕಾನೂನುಬದ್ಧ ಎಐ ತಂತ್ರಜ್ಞಾನ ಇರಲಿ ನಿರಂತರ ಪರಿಶೀಲನೆಗೆ ಮುಕ್ತ ಅಂದಿದ್ದಾರೆ. ಆದರೆ ಉದ್ಯೋಗ ಹೋಗೋದಿಲ್ಲ, ಬದಲಿಗೆ ಮನುಷ್ಯನ ಕೆಲಸ ಬಹಳ ಈಸಿ ಆಗುತ್ತೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಮತ್ತು ಆ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಆದರೆ ಮಕ್ಕಳ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತ ಹೇಳಿದ್ದು. ಇದು ಎಐ ಮಕ್ಕಳ ಪಾಲಿಗೆ ರಕ್ಷಾ ಕವಚವಾಗಿರುತ್ತೆ, ಜಗತ್ತಿಗೆ ದಾರಿದೀಪವಾಗುತ್ತೆ ಅಂತ ಮೋದಿ ಮಾನವ್ ಮಂತ್ರವನ್ನು ಜಪಿಸಿದ್ದಾರೆ. ಎಐ ಜಾಗತಿಕ ಶೃಂಗದಲ್ಲಿ ಗಿನ್ನಿಸ್ ದಾಖಲೆ. ಯಾಕಂದರೆ ನೋಡಿ, ಪ್ರಧಾನಿಯವರು ಜವಾಬ್ದಾರಿಯುತವಾಗಿ ಎಐ ಬಳಸುವುದಾಗಿ ದಾಖಲೆಯ 2.5 ಲಕ್ಷ ವಿದ್ಯಾರ್ಥಿಗಳು ಶಪಥ ಮಾಡಿರುವಂಥದ್ದು ನೋಡಿದಾಗ ಇದು ಪ್ರಧಾನಿ ನರೇಂದ್ರ ಮೋದಿಯವರ ಕರೆಯ ಫಲ ಅಂತ ವೈಷ್ಣವ್ ಕೂಡ ಬಣ್ಣಿಸಿದ್ರು ಕೇಂದ್ರ ಸಚಿವರು. ದೆಹಲಿಯಲ್ಲಿ ನಡೀತಾ ಇರುವಂಥ ಜಾಗತಿಕ ಎಐ ಶೃಂಗದಲ್ಲಿ ಇದೀಗ
ಸುಮಾರು ಈ ಶೃಂಗದಲ್ಲೇ ಕೇವಲ 24 ಗಂಟೆಗಳಲ್ಲಿ 2.5 ಲಕ್ಷಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಕೃತಕ ಬುದ್ಧಿಮತ್ತೆಯನ್ನು ಜವಾಬ್ದಾರಿಯುತವಾಗಿ ಬಳಸುವ ಪ್ರತಿಜ್ಞೆ ಮಾಡಿದ್ದು ಕೂಡ ದಾಖಲೆಯಾಗಿತ್ತು. ಇದೆಲ್ಲದರ ನಡುವೆ ಪ್ರಧಾನಿ ನರೇಂದ್ರ ಮೋದಿಯವರು ಈ ಸಮಾವೇಶದಲ್ಲಿ ಮಾನವ್ ಮಂತ್ರವನ್ನು ಜಪಿಸಿದ್ದಾರೆ. ಮನುಷ್ಯರು ಸಾಮಾನ್ಯವಾಗಿ ಜೀವನದಲ್ಲಿ ಅನುಸರಿಸುವ ಮಾನವ್ ಮಂತ್ರವನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನದಲ್ಲೂ ಬಳಸಿದರೆ ಪರಿಕಲ್ಪನೆಯನ್ನು ಬಹಳ ಅದ್ಭುತವಾಗಿ ನಾವು ಬಳಸ್ಕೊಳ್ಬಹುದು ಅಂತ ಪ್ರಧಾನಿಯವರು ಮಂಡಿಸಿದ್ದಾರೆ. ದೆಹಲಿಯಲ್ಲಿ ನಡೀತಾ ಇರುವಂಥದ್ದು AI ಇಂಪ್ಯಾಕ್ಟ್ ಸಮಾವೇಶದಲ್ಲಿ ಇವತ್ತು ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಪ್ರಧಾನಿಯವರು ಮಾನವ್ ನೈತಿಕ ಮತ್ತು ನೈತಿಕ ವ್ಯವಸ್ಥೆ, ಜವಾಬ್ದಾರಿಯುತ ಆಡಳಿತ, ರಾಷ್ಟ್ರೀಯ ಸಾರ್ವಭೌಮತ್ವ, ವಿಶೇಷವಾಗಿ ದತ್ತಾಂಶದ ಹಕ್ಕು, ಪ್ರವೇಶಿಸಬಹುದಾದ ಮತ್ತು ಅಂತರ್ಗತ ತಂತ್ರಜ್ಞಾನ, ಹಾಗೆ ಮಾನ್ಯ ಮತ್ತು ಕಾನೂನುಬದ್ಧ ವ್ಯವಸ್ಥೆಗಳನ್ನು ಪಾಲಿಸಬೇಕು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. AI ಭವಿಷ್ಯದ ತಂತ್ರಜ್ಞಾನವಾಗಿದ್ದು ಪಾರದರ್ಶಕತೆ ಹೊಂದಿದರೆ ಈ ತಂತ್ರಜ್ಞಾನವನ್ನು ಯಶಸ್ವಿಯಾಗಿ ಬಳಸ್ಕೊಳ್ಬಹುದು ಅಂತ ಪ್ರಧಾನಿ ನರೇಂದ್ರ ಮೋದಿಯವರು ಅಭಿಪ್ರಾಯಪಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.